ಮ್ಯಾಲೆ ಹತ್ತಿತ್ತು ಸೈಡ್ ಹಾರಿಕೊಂಡು ಬಿಡಿ ವಸ್ತ್ರ ತುಂಬ ವರ್ಷ ನೀವು ಬರ್ತಾರೆ ಎಷ್ಟಾಗ ಹೇಳ್ರಿ ನೀವು ಹಿಂಗೆ ಮಾಡ್ಕೊಂತ ಇರ್ರಿ ಆಮೇಲೆ ಅಕ್ಕನ ನಾವು ಇಲ್ಲೇ ಹಾಕವಿ ಕೆಲಸ ಭಾಳ ಇರೋದಕ್ಕೆ ಬರೋಕ್ಕಾಗಿಲ್ಲ ಇಷ್ಟಕ್ಕೂ ಅವ್ನು ಕರೆಯೋದ್ರಾಗ ಏನು ತಪ್ಪೈತಿ ಅಂತಾನೆ ಖಬರ್ಗೆಟ್ಟಕ್ಕೆ ಏನು ಮಾತಾಡಕತ್ತಿದ್ದಿ ನೀನು ಮನುಷ್ಯಾಗ ಅವನ ಊರು ಅವನ ಜನ ಹೊಲ ಮನಿ ಅಂತ ಇರ್ತೈತಿ ಅವನ್ ಬಿಟ್ಟು ಹೋಗೋ ವಯಸ್ಸಿನಾಗ ಹೋಗ್ಬೇಕ ಈಗ ಹೋಗೋ ವಯಸ್ಸಲ್ಲ ನಮ್ದು ಆಟ ಹಚ್ಚಿ ಏನು ನೀನು ಶಿವಣ್ಣ ಸಂಜೆ ಮುಂದೆ ಮನೆ ಕಡೆ ಬಾರಪ್ಪ ಮನ್ಯಾಗ ಶನಿ ಪುರಾಣ ಓದ್ತಾರ ಹೋಗೋ ಮರಯ್ಯ ನಿಂದೆಂತ ಸನಿ ಕತ್ತಿ ಮೊದಲ ನನಗೆ ಹಿಡಿದು ಸನಿ ಬಿಡಿಸ್ಕೊಂತಾನೆ ಏನು ಮನುಷ್ಯ ಯಾವಾಗ ನಿಮ್ಮಿಬ್ಬಳವ್ರ ನಡ್ರಕ ಸಿಕ್ಕೊಂಡು ನಾ ಸಾಯಕತ್ತೀನಿ ನೀವ ತಡ್ಕೊಂಡು ಹೋದ್ರಿ ಏನಾಕೈತಿ ಅಂತಾನಿ ಯಾವ ಬೇಕಾಗಿ ಚಾಯ್ ಇದೆ ಬರೀ ನಿಂದ ನಡೆಸ್ತೇನೆ ನೀನು ನಾ ಹೇಳ್ದಂಗೆ ಸ್ವಲ್ಪ ಕೇಳ ಸುಡ್ಗಾಡ್ ಸಮೀಪ ಆದ್ರೂ ನೆಮ್ಮದಿ ಅನ್ನೋದು ಸಿಗುವಲ್ದು
ನೀವು ಹಿಂಗ ಊರ್ ಪಂಚಾಯತಿ ಮಾಡ್ಕೊಂತ ಇರ್ರಿ, ನನ್ಗೆ ಎಲ್ಲಿ ನೆಮ್ಮದಿ ಸಿಗ್ತೈತೆ ಅಲ್ಲಿ ನಾ ಹೋಗ್ಕನಿ. ಬರ್ರಿ ಬೆಳಗ್ಗೆ ತಮ್ಮ ಒಬ್ಬ ಬನ್ನಿ ಬಣ ಬಣ ಅನ್ಸಕತ್ತೈತಿ, ದೇವ್ರ ಕೊಡೋದ ತಂದಿಡೆಪ್ಪ. ಯವ್ವ ಕಾಲ ಬದಲಾಗೈತಿವಿ. ಇಲ್ಲಿ ಮಂದಿ ಕೆಲಸನ ದೇವ್ರ ಅಂತೇಳಿ ನಂಬ್ಕೊಂಡ್ ಬದುಕಾತಾರ. ನೀ ನೋಡಿರ ಫೋಟೋ ಗೀಟೋ ಅನ್ಕೊಂಡ. ಕಾಲ್ ಬದ್ಲಾಗಿಲ್ಲಪ್ಪ, ಜನ ಬದ್ಲಾಗ್ಯಾರ. ಅಲ್ಲ, ಕೆಲಸ ಇಲ್ದಾಗ ದೇವ್ರು ಅನ್ನೋದು, ಕೈ ತುಂಬ ಕೆಲಸ ಸಿಕ್ಕು ರೊಕ್ಕ ಆದ ತಕ್ಷಣ ದೇವ್ರು ತಗೊಂಡೋಗಿ ಅಂಗ್ಳಕ್ಕೆ ಹೋಗ್ಯದು. ಯವ್ವ ತಿನ್ನಕೇನು ಮಾಡ್ಬೇಡ ಬೈ, ಆರ್ಡರ್ ಮಾಡೇನಿ ಬರ್ತೈತಿ. ಹಾಲರ ತಗೊಂಬಂದಿಡಪ್ಪ, ನಿಮ್ಮ ಅಪ್ಪಗ ತಾಸಿಗೆ ಒಂದು ಚಾ ಮಾಡಿಕೊಡ್ಬೇಕು. ಇದು ಹಿಂಗೆ ಮಾಡಿದ್ದೆ ಇರಲಿ, ಈ ಕಡೆ ಮಾಡಿದ್ರೆ ತಣ್ಣೀರು ಬರ್ತೈತಿ, ಹಿಂಗೆ ಮಾಡಿದ್ರೆ ಬಿಸಿನೀರು ಬರ್ತೈತಿ.
ಇಷ್ಟಕ್ಕೆ ಎಷ್ಟು ಕೊಟ್ಟಿಪ್ಪ? ಬೇವಾ ನೀವು ರೊಕ್ಕದ ಬಗ್ಗೆ ತಲೆ ಕೆಡ್ಸ್ಕೊಬಾಡ್ರಿ ಬೇ, ನೀವಿಬ್ರು ಆರಾಮಿದ್ರೆ ಸಾಕು ನಂಗೆ. ಹಿಂಗೆ ಖರ್ಚು ಮಾಡ್ಕೊಂತ ಹೊಂಟಿ ಅಂದ್ರೆ ದುಡ್ಡು ಸ್ವಲ್ಪ ಹಿಂದ್ಕಿಟ್ಗ, ಇಲ್ಲತ್ತಂದ್ರೆ ನಮ್ಮಿಬ್ಬರ ಪರಿಸ್ಥಿತಿ ಆಗೈತಲ್ಲ ಹಂಗಾಗಬಾರ್ದು. ಚಟ್ನಿ ಹಾಕ್ಲೇನ್ರಿ? ತಡ್ರಿ, ನನ್ನ ಮ್ಯಾಗಿನ ಶೀಟ್ನ್ಯಾಗ ನೀವು ಗುಳ್ಗಿ ತಗೊಳ್ಳೋದನ್ನ ಮರ್ತೀರಿ. ತೋರಿ. ನಿಮ್ಮ ಅಪ್ಪಗ ಶುಗರ್ ಬಂದು ಸನ್ಯಾಕ 1 ವರ್ಷ ಆತು. ನೀ ದೂರ ಇರವ, ಅವಾಗೇನು ಹೇಳಕ್ ಹೋಗ್ಬೇಡ, ಚಿಂತೆ ಮಾಡ್ತಾನ ಅಂದಿದ್ದಕ್ಕೆ ನಿನ್ ಮುಂದೆ ನಾನೇನು ಹೇಳಕ್ ಹೋಗಿಲ್ಲ. ತಿನ್. ನೋಡಿದ್ರೆ ನಿಮ್ಮ ಅಪ್ಪಗ ತಿನ್ಬೇಕು ಅನಿಸ್ತೈತಿ. ಸಂತೆ ಅಂತ ಅಲ್ಲ ತಮ್ಮ, ಇದು ನಮ್ಮ ಹೊಲ್ದನ್ ಗಿಡದ್ದು. ನೀ ಸಣ್ಣವಿರೋ ಮುಂದೆ ನಿಮ್ಮಪ್ಪ ನಿನ್ನ ಕೈಲಿ ಒಂದು ಗಿಡ ಹಚ್ಚಿಸಿದ್ ನೋಡು, ಆ ಗಿಡದ ಫಲಾನ ಇದು. ನೀನಾರ ಕೆಲ್ಸದ ಮೇಲೆ ಬಂದವ ಇಲ್ಲೇ ಆಗ್ಬಿಟ್ಟು ಊರಿಗೆ ಬಂದಾಗ ಹೊಲಕರ ಹೊಕ್ಕಿ ಏನಂದ್ರೆ ಅದನ್ನೂ ಮಾಡಲಿಲ್ಲ. ಅದ್ರ ಸಲುವಾಗಿ ನಿಮ್ಮಪ್ಪ ದಿನ ನನ್ನ ಜೊತೆ ಜಗಳ ಮಾಡ್ತಿದ್ದ. ಒಳಗೆ ಒಂದು ಹಣ್ಣಿಟ್ಟನಿ, 1 ವಾರ ಆದಮೇಲೆ ಬಿಚ್ಚಿಕೊಡ್ತೇನೆ. Hello. Puneet, are you there? Yeah, sir, I'm hearing. Huh, sir. 23rd 12 p.m. will be the client meeting. Are you able to submit the project on time? Sure, sir. Within given the time, I'll submit the project. Fine, sir. Fine, sir. Okay, sir. Okay, sir. ಮಳಿ ಬಡಿಬಾಡ ಬೇ, ಓನರ್ ನೋಡಿರ್ ಬೈತಾನ. ಇಲ್ಲಿ ಕಟ್ಟಿ ಮ್ಯಾಗಿಟ್ಟು ಪೂಜೆ ಮಾಡಲ್ಲ. ನೀನು ಫೋಟೋ ತಂದು ಕೊಟ್ಟಿದ್ದ ತಪ್ಪಾತ್ ನೋಡು. ರೊಟ್ಟಿ ಗಿಟ್ಟಿ ಬಡ್ಕೊಂತ ಕುಂದ್ರಬೇಡ, ನಾ ಮೀಟಿಂಗ್ನಾಗ ಇರ್ತೀನಿ, ನಂಗೆ ಡಿಸ್ಟರ್ಬ್ ಆಗತಿ. ಸರ್ ಪುನೀತ್ ಅವರಲ್ವಾ? ಸರ್ OTP 767673. ಥ್ಯಾಂಕ್ ಯು ಸರ್.
ಇದು ರೊಟ್ಟಿ ಮಾಡೋ ಮಷಿನ್ ಇದ್ರಾಗ ಉಳ್ಳಿ ಹಾಕ ಒತ್ತಕ್ಕೆ ರೊಟ್ಟಿ ಹಾಕವು ಹಾಂ ಹಿಡ್ಕೊ ಎರ್ಬಿನೆಲ್ಲ ತೊಗೊಂಡು ಅದ್ರ ವಾಷಿಂಗ್ ಮಿಷಿನ್ ಹಾಕ ಅದು ಓದ್ ಕೊಡ್ತೈತಿ ನಾ ಬಂದು ಹಚ್ಚಿ ಕೊಡ್ತೇನೆ ನಿನಗೆ ಬೇ ಇದು ತಗೋ ಇನ್ನು ಮುಂದೆ ದಿನ ಇದನ್ನ ಹಾಕೊಂಡು ರೂಢಿ ಮಾಡ್ತಾರ ಹಾಂ ಇದೇನು ನಿಡಿಸಿ ಹೇಳ್ಯಾರ್ದು ಇದ್ದಂಗೆ ಐತಿ. ಹಲೋ ಹಾಂ 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 ನಾನೀಗ ಹೊರಗಿಲ್ಲ ತಗಪ್ಪ ನಮ್ಮ ಕರಿಯಪ್ಪ ನೋಡಿ ಬಂದಾನೆ. ಹಾಂ ಅಂದಂಗೆ ಅದಕ್ಕೆ ಕಾಲುಬೇನೆ ಬಂದಿರ್ಬೇಕು. ಆ ವಾಲೆಕಾರ ಬರ್ಮಣ್ಣನ ಕರ್ಕೊಂಬಂದು ಔಷಧ ಹಾಕಸ. ಸ್ವಲ್ಪ ದಿನ ಆ ಹೋರಿ ಹತ್ರ ಯಾವ ದನನ ಕಟ್ಟಕ್ಕೆ ಹೋಗ್ಬೇಡ. ಹಾಂ ಗ್ವಾಟ್ ಬೇಕಂದ್ರೆ ಅಲ್ಲೇ ಮಕ್ಕಿ ಮನೆಗೆ ಐತಿ, ತಗೊಂಡು ಔಷಧ ಹಾಕಿದ ಮ್ಯಾಗ ತೊಳೆದು ಮ್ಯಾಗೆಲ್ಲ ಸಿಗಿಸ್ಬಿಡು. ಸರಿ ನಿನ್ನೆಲ್ಲ ಮನೆ ಬಣ್ಣ ನೀವು ಮಾರ ಬೇಜಾರಾಗಿ ಹೋಗಿಟ್ಟು ನನಗೆ. ಹಾಂ ಹಾಂ ಸರಿ
ಮಳಿ ಬೇಡ ಅಂತ ಹೇಳಿ ಅರ್ಥ ಆಗಲ್ಲ ನಿನಗೆ. ತಮ್ಮ ಓನರ್ ಹೋಗಿದ್ ನೋಡೇ ಮಳಿ ಬಡ್ದಿದ್ದು. ನೋಡು ಫೋಟೋ ಈ ಸರಿ ಎಷ್ಟು ಚಂದ ಕಾಣಿಸ್ತೈತಿ. ನೀನು ನನ್ನ ಕೆಳಗಿಟ್ಟು ಪೂಜೆ ಮಾಡಿದ್ರೆ ಬೇಡ ಅಂತ ನಿನ್ ದೇವ್ರು ಬರೀ ನಿಂದ ನೀವು ನಡೆಸ್ತೀರಿ ನೋಡ. ಸೈಲೆಂಟ್ ಆಗಿರೋದ ಗೊತ್ತಾಗಲ್ಲ. ಇಲ್ಲಿ ನೋಡಿಲ್ಲ ಎಷ್ಟು ಸವಲತ್ತು ಕೊಟ್ರು ಅಷ್ಟು ನೀವು ಸುಧಾರಿಸಂಗಿಲ್ಲ ಅಂತೀರಿ. ಇದಕ್ಕೆ ಸವಲತ್ತು ಅನ್ನಂಗಿಲ್ಲಪ್ಪ, ನರಕ ಅಂತಾರ. ಹೌದು, ನಮ್ಮಪ್ಪ ಅವ ಎಲ್ಲಿ ಹೊರಗೆ ಕೆಲ್ಸಕ್ಕೆ ಹೋಗೋದು ಬೇಡ, ಜೊತೆಗಿರೋಣ ಅಂತೇಳಿ ಕರ್ಕೊಂಬಂದು ಇಟ್ಕೊಂಡಲ್ಲ. ಇದು ನಿಮ್ಮ ಮತ್ತೆ ನರ್ಕಾನ. ಚಾ ಮಾಡ್ಲೇನ್ರಿ? ಎಲ್ಲಾರು ಒಂದ ಹತ್ರ ಇರ್ಬೇಕನ್ನವ. ನೀನ ಊರ್ ಬಿಟ್ಟು ಬರ್ಬೋದಿತ್ತಲ್ಲ ಅಲ್ಲಿಗೆ. ನಿನ್ನ ಕೆಲಸನು ಕೊನೆಗೆ ಇರ್ತದಲ್ಲ, ಯಾಕೆ ಬರಲಿಲ್ಲ? ಆಫೀಸ್ನಾಗ ಅವಾಗ ಅವಾಗ ಕೆಲಸ ಇರ್ತತಿ, ಕರಿತಿರ್ತಾರ. ಹಾ, ಜಗತ್ನಾಗ ಇಲ್ಲಿ ನೌಕರಿ ಮಾಡ್ತೀನಿ ನೋಡಿ ನೀನು. ಆ ಮಡಿವಾಳವ್ರ ಹುಡುಗ ನಿನ್ನ ಹಂಗೆ ನಿಮ್ಮ ಕಂಪ್ನ್ಯಾಗ ಕೆಲಸ ಮಾಡ್ತಾನೆ ಇಲ್ಲ. ತಿಂಗಳದಾಗ 20 ದಿನ ಊರಾಗ ಇರ್ತಾನ. ಅವ್ರಪ್ಪ ನಮ್ಮ ಮನೆ ಕಡೆಗೆ ಬಂದಾಗ ನನ್ನ ಮಗ ನನ್ನ ಕಣ್ಣೆದ್ರಿಗೆ ಅದಾನ ಅಂದಾಗ ನಮಗೆ ಎಷ್ಟು ಸೈನ್ ಆಕೈತಿ ಗೊತ್ತೈತಿ ನಿನಗೆ? ಕೈಯಾಗ 4 ರೊಕ್ಕ ಆಡಾಕತ್ತಿದ್ರ ಹಡದ್ ತಂದೆ ತಾಯಿನ ಮರಿತೀರಿ ನೀವು. ಅವ್ರಪ್ಪ ಅವ್ನ ಮಗನ ಮರ್ಯಾದೆ ಉಳಿಸೋಂಥ ಕೆಲಸ ಮಾಡ್ತಾನೆ. ನೀನು ನಿನ್ನ ಮಗನ ಮರ್ಯಾದೆ ಯಾಕಂತೇಳಿ ಹೆಣ್ಣು ಚಾಕ್ರಿ ಮಾಡಕ್ಕೆ ಹೊಂಟಿದ್ದಿ. 80,000 ರೂಪಾಯಿ ಪಗಾರ ತೊಗೊಂತೀವಿ, ನಿಮ್ಮ ಅಪ್ಪನ ಹೆಣ್ಣು ಚಾಕ್ರಿ ಮಾಡ್ಸೋದು ಬಿಡ್ಸೋಕ್ಕಾಗೋಲ್ದಾನ ಅಂತೇಳಿ ನನ್ನ ದೋಸ್ತರು ನನಗಂತಾರ. ಹೇಳಿದ್ರೆ ನೀವು ಎಲ್ಲಿ ಕೇಳ್ತಿ? ಇದನ್ನೆಲ್ಲ ಅನ್ಸ್ಕೊಳಕ್ ನಾನು ಮತ್ತೆ ಊರಿಗೆ ಬರ್ಬೇಕು. ಅದೇ ನನ್ನ ಕೆಲಸ ಅಲ್ಲಪ್ಪ, ದೇವ್ರ ಕೆಲಸ ಅಂತ ಮಾಡ್ತಾನೆ. ಸಮಾಜದಾಗ ನಾ ಹಿರಿಯ ಆಗಿದ್ದಕ್ಕೆ ಊರಾಗ ಯಾರ ಮನೆಯಾಗ ಸತ್ರು ನನ್ನ ಕರೀತಾರ. ಉಣಿ ತೆಗೆದ ನನ್ನ ಕೆಲಸ ಆಗಿದ್ರೆ ದಿನ ಮನೆಗೆ ಒಂದು ಹೆಣ ಬೀಳಲಿ ಅಂತ ಕಾಯ್ಬೇಕಾಗಿತ್ತ. ನಾ ಏನರ ಮಾಡಿಕೊಂಡು ಬದುಕಲ್ಲಿ. ಅದು ನಿನಗೆ ಎದಕ್ಕೆ ಬೇಕಲ್ಲ ಕಿಸ್ಬಾಯಿ? ಇಲ್ಲಿವರೆಗೂ ನಿಮ್ಮನ್ನ ಮನೆಯಿಂದ ಹೊರಗೆ ಕೆಲ್ಸಕ್ಕೆ ಕಳಿಸಿಲ್ಲ, ಹಂಗಂತ ನಿನ್ನ ಓದೋದು ಬಿಡಿಸಿಲ್ಲ. ನಾ ಕಷ್ಟಪಟ್ಟು ದುಡ್ದಕ್ಕೆ ಇಲ್ಲಿ ತನಕ ಜೀವನ ನಡ್ಕೊಂಬಂದದ ನಮ್ಮದು. ಹೌದು ತಗ, ಭಾರಿ ದುಡ್ದಿದಿ. ತಲೆ ಮ್ಯಾಗ ಒಂದು ತೆಕ್ಕಿ ಸಾಲ ಹೊರಸಿಟ್ಟಿ ಅಲ್ಲ. ಹೋಗ್ಲಿ, ಹೆಸರ ಚಂದ ಇಟ್ಟಿರೋಣ ಅದೂ ಇಲ್ಲ. ಕರಿಯಪ್ಪ, 4 ಮಂದಿ ಮುಂದೆ ಹೇಳ್ಕೊಳಕ್ ನನ್ಗೆ ಅಸಹ್ಯ ಅನಿಸ್ತತಿ. ಲೇ ಹುಚ್ಚ ಮಂಗ್ಯ ಅಂತವನ ಹೊಟ್ಟಿಗೆ ಏನ್ ತಿಂತಿದ್ದಿ ನೀನು? ಅದು ನಮ್ಮ ಅಪ್ಪನ ಹೆಸರು. ಹಿರಿಯರ ಹೆಸರು ಮರಿಬಾರ್ದಂತ ನಾನು ನಿನಗಿಟ್ಟನಿ. ಅದೆಲ್ಲ ನಿನಗೆ ಅರ್ಥಕೈತಿ. ನೀನು ಈಗ ಬೇರೆನ ಇಟ್ಕೊಂಡಿಯಲ್ಲ. ನಮ್ಮಪ್ಪನ ನಾಮನ ನಿರ್ನಾಮನ ಮಾಡಿದಿ. ಊರಾಗ ಜನರ ಮಾತು ನಂಬಿ ಮೋಸಕ್ಕೆ ಹೋಗಿ ಸಾಲ ಮಾಡ್ಕೊಂಡನ್ನ. ಹಲ್ಕಟ್ ಚಟ ಮಾಡಿ ಸಾಲ ಮಾಡ್ಕೊಂಡಿಲ್ಲ. ಯಾವ ಸುಳೆ ಮಕ್ಕಳು ಊರಾಗ ನನಗೆ ಮೋಸ ಮಾಡ್ಯಾನಂತ ಇವತ್ತಿನವರೆಗೂ ಅಂದಿಲ್ಲ. ಇಷ್ಟೆಲ್ಲ ಮುಕ್ಕಳಿ ಬಾಯಿ ಏಕಾಗಂಗೆ ಕಿಸ್ತ ಮಾತಾಡ್ತೀಯಲ್ಲ. ಅವತ್ತ ನೀ ಹೈಸ್ಕೂಲ್ ಮುಗಿಸಿ ಕಾಲೇಜ್ ಸೇರ್ಬೇಕಂತ ಮನೆಗೆ ಬಂದಾಗ ನನ್ನ ಹತ್ರ ನೀನು ಸಾಲಿ ಕಳ್ಸಕ್ಕೆ ರೊಕ್ಕಿಲ್ಲ, ಸಾಲಿ ಬಿಟ್ಟು ನನ್ನ ಕೂಡ ಕಮ್ತ ಮಾಡ್ಕೊಂಡು ಹೋಗ ಅಂದಿದ್ದೆ. ಅದಕ್ಕೆ ನೀವು ಒಂದು ಒಪ್ಕೊಂಡಿದ್ದಿ, ನೆನಪೈತಿ ನಿನಗೆ. ಆದ್ರೆ ಮಾರನೇ ದಿನ ಮಲ್ಗುಂದ ರಾಜು ಸತ್ತಿದ್ದಕ್ಕೆ ಅವನು ಕುಣಿನ ತೆಗೆದಿದ್ದಕ್ಕೆ ಅವನ ಮಕ್ಕಳು ನನ್ನ ಕಿಶದಾಗ ರೊಕ್ಕ ಇಟ್ಟು ಕಳಿಸಿದ್ರು. ಅದ ರೊಕ್ಕನ ತಂದು ನಿನ್ನ ಕಾಲೇಜ್ಗೆ ಹೆಸರು ಹಚ್ಚೇನಿ. ಹೊಟ್ಟೆ ತುಂಬಿಸ್ಕೊಳಕ ದುಡಿಬೇಕಾಗಿತ್ತು. ಇವತ್ತ ಮರ್ಯಾದೆನು ತುಂಬಿಸ್ಕೋಬೇಕಾಗೈತಿ. ನಮ್ಮಂಗ ನಮ್ಮ ಮಕ್ಕಳು ಮಂದಿ ಮುಂದೆ ತಲೆ ತಗ್ಗಿಸಿ ನಿಲ್ಬಾರ್ದು ಅಂತ ಕಷ್ಟಪಟ್ಟು ದುಡಿದು ಸಾಲಿ ಕಲಿಸ್ತಾರ. ಆದ್ರೆ ನೀವು ಸಾಲಿ ಕಲಿಯೋದು ಮುಗಿದ ಮೇಲೆ ನಮ್ಮನ್ನ ಮರಿತೀರಿ, ನಮ್ಮಿಂದ ದೂರ ಹಾಕಿರಿ, ಊರು ಬಿಟ್ಟು ಹೋಗ್ತೀರಿ. ಎಲ್ಲರೂ ನಿನ್ನ ಹಂಗ ಮಾಡಿದ್ರ ಊರು ಮುರಿದು ಬಿದ್ದು ತೇರಾಕೈತಿ. ನನ್ನ ದುಡಿಮಿ ನಿನ್ನ ಈ ಮಟ್ಟಕ್ಕೆ ತಂದು ನಿಲ್ಸೈತಿ. ನಿನ್ನ ದುಡಿಮಿ ಒಳಗೆ ಒಂದು ಹಣ್ಣಿಟ್ಟನಿ. 1 ವಾರ ಆದ್ಮೇಲೆ ಬಿಚ್ಚಿಬಿಡ್ತಾರೆ. ಯವ್ವ, ನಾಳೆ ಮೀಟಿಂಗ್ ಐತಿ ಬೇ, ನಾ ಬೆಂಗಳೂರು ಹೊಂಟನೆ. ಅಯ್ಯ ತಮ್ಮ, ನಾ ದೇವ್ರಿಗೆ ಹೋಗಿ ಬರ್ಬೇಕು ಅಂತ ಮಾಡಿದ್ನಲ್ಲ. ಈಗ ಯಾಕೆ ಬೇ?
ನೀನು ನಿಮ್ಮಪ್ಪ ಬೆಂಗಳೂರ ಜಗಳ ಮಾಡಕತ್ತಿದ್ರಲ್ಲ, ಜಗಳ ಕಡಿಮೆ ಆದ್ರೆ ಸಾಕು, ಬಂದು ದೇವ್ರಿಗೆ ಜೋಡ್ಗಾಯಿ ಬಡಿಸ್ತಾನೆ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೆ ಹೋಗಿ ಬಂದ್ರಾತು ಅಂತ ಮಾಡಿದ್ ನೋಡು. ಸರಿ, ವಾಪಸ್ ಬಂದ್ಮ್ಯಾಗ ಹೋಗೋಣಂತವ.